ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ವೈಶಾಖ ಅಮಾವಾಸ್ಯೆ ಅಂದರೆ ಏಪ್ರಿಲ್ 17ನೇ ತಾರೀಕು ಬರ್ತಕ್ಕಂಥ ವೈಶಾಖ ಅಮಾವಾಸ್ಯೆ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು, ಅವ್ರ ಜೀವನದಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ನಿಮ್ಮ ಒಂದು ಮಾತಿನ ಚಾತುರ್ಯತೆಯಿಂದ ಅಂದರೆ ನಿಮ್ಮ ಸಂವಹನ ಕಲೆಯಿಂದ ನೀವು ಮೇಲಾಧಿಕಾರಿಗಳ ಪ್ರಶಂಸೆಗೆ ಗುರಿ ಆಗ್ತೀರಾ. ಜೊತೆಗೆ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸೋಕ್ಕೆ ಇದು ಸುಸಮಯ ಅಂತಲೇ ಹೇಳ್ಬೋದು. ಜೊತೆಗೆ ನೀವೇನಾದರೂ ಓನ್ ಬಿಸ್ನೆಸ್ ಮಾಡಬೇಕು, ಕೆಲಸ ಮಾಡ್ತಾನೆ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಸಣ್ಣದಾಗಿ ಆರಂಭ ಮಾಡಲಿಕ್ಕೆ ಇದು ಸುಸಮಯ ಅಂತಲೇ ಹೇಳ್ಬೋದಾಗುತ್ತೆ. ಮತ್ತು ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಮೇಲಾಧಿಕಾರಿಗಳಿಂದ ಏನು ಪ್ರಶಂಸೆ ಸಿಗುತ್ತೆ, ಅದರಿಂದ ನಿಮ್ಮ ಸ್ನೇಹಿತರು, ನಿಮ್ಮ ಜೊತೆ ಕೆಲಸ ಮಾಡ್ತಿರೋ ವ್ಯಕ್ತಿಗಳು ಸ್ವಲ್ಪ ಹೊಟ್ಟೆ ಕಿಚ್ಚಿನಿಂದ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಜೊತೆಗೆ ಆ ಒಂದು ನಿಮ್ಮದಲ್ಲದ ತಪ್ಪಿಗೆ ಯಾವುದೇ ಕಾರಣಕ್ಕೂ ಗುರಿಯಾಗಲಿಕ್ಕೆ ಹೋಗಬೇಡಿ. ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯವಹಾರದಲ್ಲಿ ಹೊಸದಾಗಿ ಯಾವುದಾದ್ರು ಬಿಸ್ನೆಸ್ ಮಾಡಬೇಕು ಅಥವಾ ಹಳೆ ಬಿಸ್ನೆಸ್ನ ಎಕ್ಸ್ಪೆಂಡ್ ಮಾಡಬೇಕು ಅಥವಾ ಹಳೆ ಹೂಡಿಕೆಯಿಂದ ಏನಾದರೂ ಲಾಭ ತೆಗೆದುಕೊಂಡು ಅದನ್ನು ಹೊಸ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಅದಕ್ಕೆ ಸುಸಮಯ ಅಂತಲೇ ಹೇಳ್ಬೋದು. ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಕಾಣ್ತೀರ. ಜೊತೆಗೆ ಮೂರನೇ ವ್ಯಕ್ತಿಗಳನ್ನ ನಂಬಿ, ಮೂರನೇ ವ್ಯಕ್ತಿಗಳ ಮಾತನ್ನು ನಂಬಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಆಗ್ಬೋದು ಅಥವಾ ಯಾರಿಗೂ ಹಣ ಕೊಡೋದಾಗ್ಬೋದು, ಇದನ್ನು ಮಾಡಲಿಕ್ಕೆ ಹೋಗ್ಬೇಡಿ. ಇದು ನಿಮಗೆ ಮುಳ್ಳಾಗ್ಬೋದಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡಿದ್ರೆ, ಆರ್ಥಿಕ ಸ್ಥಿತಿ ಈ ತಿಂಗಳು ನಿಮಗೆ ಉತ್ತಮವಾಗಿದೆ. ಹಾಗಾದರೂ ಕೂಡ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಖರ್ಚುಗಳು ಹೆಚ್ಚಾಗಲಿಕ್ಕಿದೆ. ಹಾಗಾಗಿ ಅದರ ಬಗ್ಗೆ ಗಮನ ಇರಲಿ. ಬರ್ತಕ್ಕಂಥ ಲಾಭಕ್ಕಿಂತ ನಿಮ್ಮ ಖರ್ಚು ಹೆಚ್ಚಾದರೆ ನಿಮಗೆ ಬಿಸ್ನೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಫೈನಾನ್ಷಿಯಲಿ ಸ್ಟೆಬಿಲಿಟಿಯನ್ನು ಕಾಪಾಡ್ಕೊಳ್ಳಿಕ್ಕಾಗಲ್ಲ. ಜೊತೆಗೆ ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಒಂದು ಸುಸಮಯ ಒದಗಿ ಬರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬೇಡಿ. ಆ ಒಂದು ಸಮಯವನ್ನು ಕರೆಕ್ಟಾಗಿ ಸದುಪಯೋಗಪಡಿಸ್ಕೊಂಡು ನಿಮ್ಮ ಹಳೆಯ ಸಾಲವನ್ನು ತೀರಿಸ್ಕೊಳ್ಳಿ. ಇನ್ನು ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡಿದ್ರೆ, ಪ್ರೀತಿಯಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿ ನಡುವೆ ಇರ್ತಕ್ಕಂಥ ಸಂಶಯಗಳಾಗ್ಬೋದು, ಇಬ್ಬರ ನಡುವೆ ಇರ್ತಕ್ಕ ಗೊಂದಲಗಳಾಗ್ಬೋದು, ಮೂರನೇ ವ್ಯಕ್ತಿಗಳ ಆಗಮನದಿಂದ ನಿಮ್ಮಿಬ್ಬರ ನಡುವೆ ಏನು ಕಿರಿಕಿರಿಗಳಿತ್ತು ಈ ತಿಂಗಳು ಎಲ್ಲವೂ ಸಾರ್ಟ್ ಔಟ್ ಆಗುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಸಮಸ್ಯೆಯನ್ನು ನೀವಿಬ್ಬರು ಕೂತ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಹೊರತು ಮೂರನೇ ವ್ಯಕ್ತಿಗಳ ಆಸ್ಪದ ಅಲ್ಲಿ ಬರಲಿಕ್ಕೆ ಬಿಡಬೇಡಿ. ಜೊತೆಗೆ ಯಾರೆಲ್ಲ ಈ ತಿಂಗಳು ಲಗ್ನದ ವಿಚಾರದಲ್ಲಿ ಡಿಲೇ ಆಗ್ತಾಯಿದೆ ಅಥವಾ ಲಗ್ನ ಆಗ್ತಾ ಇಲ್ಲ ಅಥವಾ ಹೊಸದಾಗಿ ಲಗ್ನವನ್ನು ಮಾಡಬೇಕು ಅಂತ ಮನೆಯಲ್ಲಿ ಏನೋ ಓಡಾಡ್ತಾ ಇದ್ದಾರೆ, ಈ ತಿಂಗಳು ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಒಂದು ಶುಭ ನಾಂದಿಯನ್ನು ಹಾಡ್ಬೋದಾಗುತ್ತೆ. ಶುಭ ಕಾರ್ಯಕ್ರಮಕ್ಕೆ ಶುಭ ವಿಚಾರ ಸಿಗುತ್ತೆ. ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಕುಟುಂಬದ ವಿಚಾರದಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ಪಿತ್ತಳಿತ ಆಸ್ತಿಗಳು ನಿಮ್ಮ ಒಂದು ಹೆಸರಿಗೆ ಟ್ರಾನ್ಸ್ಫರ್ ಆಗುವಂಥ ಸಂದರ್ಭ ಇದಾಗಿರುತ್ತೆ. ಜೊತೆಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಾದಿಗಳು ನಿಮ್ಮಿಂದ ಹುಟ್ಟುವಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ನಿಮ್ಮ ಮಾತಿನ ವಿಚಾರದಲ್ಲಿ ಮಾತಿನ ಪ್ರಾಬಲ್ಯವನ್ನು ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಸ್ವಲ್ಪ ನೋಡಿಕೊಂಡು ಮಾತಾಡಬೇಕಾಗತ್ತೆ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಆರಂಭ ಆಗೋದ್ರಿಂದ ಮನೆಯಲ್ಲಿ ಬರ್ತಕ್ಕಂಥ ನೆಂಟರುಗಳಿಂದ ನಿಮಗೆ ಕೆಲವೊಂದು ಮಾತುಗಳನ್ನ ಕೇಳುವಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಯಾರ ಮಾತಿಗೂ ಕೂಡ ಅತಿಯಾಗಿ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಕುಟುಂಬವನ್ನು ನೋಡ್ಕೊಂಡು ಹೋಗಬೇಕಾಗತ್ತೆ. ಬೇರೆ ಏನೂ ಸಮಸ್ಯೆಗಳು ಇರೋದಿಲ್ಲ. ಇನ್ನು ಆರೋಗ್ಯದ ಬಗ್ಗೆ ನೋಡಿದ್ರೆ, ಆರೋಗ್ಯದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಒಂದು ಕಡೆ ಆದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಒಂದು ಕಡೆ ಆಗುತ್ತೆ. ಯಾಕಂದರೆ ಅವ್ರ ಜೀವನದಲ್ಲಿ ಉತ್ತಮ ಬದಲಾವಣೆ, ಉತ್ತಮ ವಿಚಾರಗಳು ಸ್ವಲ್ಪ ಈ ತಿಂಗಳು ಕಾಣಲಿಕ್ಕೆ ಸಿಗುತ್ತೆ. ಅದರಿಂದ ನಿಮ್ಮ ಮನಸ್ಸಿಗೆ ಒಂದು ಸಂತೋಷ, ಒಂದು ಆನಂದ ಉಂಟಾಗುತ್ತೆ. ಈ ಒಂದು ರಾಶಿಯವರ ಸುಲಭ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಗುರುವಾರ ಶ್ರೀ ಗುರುರಾಯರ ಅಥವಾ ಶ್ರೀ ಶಿರಡಿ ಸಾಯಿಬಾಬಾರ ದೇವಸ್ಥಾನಕ್ಕೆ ಹಾಲನ್ನು ಅಥವಾ ಸಿಹಿಯಾದ ಪದಾರ್ಥವನ್ನು ದಾನವಾಗಿ ನೀಡೋದ್ರಿಂದ, ಜೊತೆಗೆ ಬಿಳಿಯ ಹೂವನ್ನು ದಾನವಾಗಿ ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಥಾಟ್ಸ್ಗಳಾಗ್ಬೋದು, ಜೊತೆಗೆ ಪ್ರಾಬ್ಲಮ್ಗಳಾಗ್ಬೋದು, ಫೈನಾನ್ಷಿಯಲಿ ಸಮಸ್ಯೆಗಳಿದ್ದರೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಸಾಧ್ಯವಾದಷ್ಟು ಬಡವರಿಗೆ ಹಸಿರು ತರಕಾರಿ ಆಗ್ಬೋದು, ಹಸಿರು ರೀತಿಯ ಧಾನ್ಯಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮತ್ತು ಸುಲಭ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಶುಕ್ರವಾರ ಮನೆಯಲ್ಲಿ 11 ನಿಂಬೆಹಣ್ಣಿನ ದೀಪವನ್ನು ಹಚ್ಚಿಡಬೇಕಾಗತ್ತೆ. ಅಥವಾ ಮನೆಯಲ್ಲಿ ಇಡಲಿಕ್ಕಾಗಲ್ಲ ಗುರುಗಳೇ, ಮನೆ ತುಂಬ ಚಿಕ್ಕದೊಂದಾದರೆ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ನಿಮ್ಮ ಮನೆ ಹತ್ತಿರ ಯಾವುದು ದುರ್ಗಿಯರ ದೇವಸ್ಥಾನ ಅಥವಾ ಹೆಣ್ಣು ದೇವರ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ 21 ಅಥವಾ 11 ನಿಂಬೆಹಣ್ಣಿನ ದೀಪ ಹಚ್ಚಿ ನೀವು ಪೂಜೆ ಮಾಡ್ಕೊಂಡು ಬರೋದ್ರಿಂದ, ನಿಂಬೆಹಣ್ಣು ಆರತಿ ಮಾಡಿ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಒಂದು ನಿವಾರಣೆಯನ್ನು ಕಾಣುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ, ಅದೃಷ್ಟ ಸಂಖ್ಯೆ 4 ಮತ್ತು 9 ಆಗಿರುತ್ತೆ. ಈ ಒಂದು 2 ಸಂಖ್ಯೆ ಈ ಒಂದು ರಾಶಿಯವರ ಒಂದು ಜೀವನದಲ್ಲಿ ಉತ್ತಮ ಒಂದು ಸ್ಥಾನವನ್ನು ಪಡೆದಿರುತ್ತೆ. ಜೊತೆಗೆ ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಅದೃಷ್ಟ ಬಣ್ಣ ಕಡು ನೀಲಿ ಬಣ್ಣ ಆಗಿರುತ್ತೆ. ಈ ಒಂದು ರಾಶಿಯವರು ಈ ಒಂದು ಬಣ್ಣವನ್ನು ತುಂಬ ಇಷ್ಟಪಟ್ಟು ಧರಿಸ್ತಾ ಇರ್ತಾರೆ. ಈ ಒಂದು ಬಣ್ಣದಿಂದ ಇವ್ರ ಜೀವನದಲ್ಲಿ ಒಂದು ಹೊಸ ಪಾಸಿಟಿವ್ ವಿಚಾರ, ಪಾಸಿಟಿವ್ ಎನರ್ಜಿ ಅನ್ನೋದನ್ನು ಈ ಒಂದು ಬಣ್ಣ ತಂದುಕೊಡುತ್ತೆ.
ಇನ್ನು ಯಾರೆಲ್ಲ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.